ಇನ್ನು ಇಷ್ಟೆಲ್ಲ ಗ್ಯಾಸ್ ಸಿಲಿಂಡರ್ ಸಮಸ್ಯೆಯಿಂದ ಜನ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ರೆ ಬೀದರ್ನ ಗುರುದ್ವಾರಕ್ಕೆ ಗ್ಯಾಸ್ ಸಮಸ್ಯೆ ತಟ್ಟಿಲ್ಲ. ಮಹಾಪ್ರಸಾದ ತಯಾರಿಸೋದಕ್ಕೆ ಸ್ಟೀಮ್ ಒಲೆಯನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಯಾಕೆ ನಾವು ಬೀದರ್ನ ಈ ಗುರುದ್ವಾರದ ವಿಚಾರ ಹೇಳ್ತೀವಿ ಅಂತ ಅಂದ್ರೆ, ಪ್ರತಿದಿನ ಸುಮಾರು 10,000 ಜನರಿಗೆ ಪ್ರಸಾದದ ವ್ಯವಸ್ಥೆ ಇರುತ್ತಂತೆ. 10,000 ಜನರಿಗೆ ಅನ್ನ, ಸಾಂಬಾರ್, ಪಲಾವ್, ಸ್ವೀಟ್, ಚಪಾತಿ, ಎರಡೆರಡು ರೀತಿಯಾದಂಥ ಪಲ್ಯ, ಇದೆಲ್ಲ ಪ್ರತಿನಿತ್ಯನೂ ಕೂಡ ತಯಾರಾಗ್ತಾ ಇರುತ್ತೆ. ಈಗ ಇಷ್ಟೆಲ್ಲ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗಿರುವಂಥ ಸಂದರ್ಭದಲ್ಲೂ ಕೂಡ ಈ ಮೆನುವಿನಲ್ಲಿ ಮತ್ತೊಂದು ಯಾವುದೂ ಸಮಸ್ಯೆ ಇದ್ದಂಗಿಲ್ಲ. ಗುರು ಗ್ರಂಥದ ದರ್ಶನಕ್ಕೆ ಬರುವಂಥ ಭಕ್ತರಿಗೆ ದಾಸೋಹದ ವ್ಯವಸ್ಥೆ ಯಥಾಪ್ರಕಾರವಾಗಿ ಮುಂದುವರಿತಾ ಇದೆ. ಸುರೇಶ್ ನಾಯಕ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿರೆ, ಬನ್ನಿ ನೋಡ್ಕೊಂಬರೋಣ. ಸದ್ಯ ನಾನು ಈ ಬೀದರ್ನಲ್ಲಿ ಇರ್ತಕ್ಕಂಥ ಗುರುದ್ವಾರದ ಒಂದು ಸುಪ್ರಸಿದ್ಧ ಒಂದು ಈ ಕಿಚನ್ನಲ್ಲಿ ನಾನು ಸದ್ಯ ಇರ್ತಕ್ಕಂಥದ್ದು. ಇವರಿಗೆ ಯಾವುದೇ ರೀತಿಯಿಂದನೂ ಕೂಡ ಈ ಗ್ಯಾಸ್ನ ಸಮಸ್ಯೆ ಇವರಿಗೆ ತಟ್ಟಿಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವರು ಯಾವತ್ತೂ ಕೂಡ ಗ್ಯಾಸನ್ನು ಬಳಸ್ಕೊಂಡು ಇವರೇನು ಅಡುಗೆನೂ ಕೂಡ ಮಾಡ್ತಾ ಇಲ್ಲ. ಇವರು ಸ್ಟೀಮ್ ಒಲೆಯನ್ನು ಬಳಸ್ಕೊಂಡು ಮಾತ್ರ ಇಲ್ಲಿ ಅಡುಗೆನ ಮಾಡ್ತಿದ್ದಾರೆ. ಈ ಸ್ಟೀಮ್ ಒಲೆ ಏನಂತಂದರೆ, ಈ ಕಿಚನ್ನಿಂದ ಪಕ್ಕದಲ್ಲಿ ಒಂದು ಸುಮಾರು 50ರಿಂದ 60 ಮೀಟರ್ ದೂರದಲ್ಲಿ ಒಂದು ಮಷೀನ್ ಇರ್ತದೆ, ಸ್ಟೀಮ್ ಅಂತ ಒಂದು ಒಲೆ ಇರ್ತದೆ. ಅದರಲ್ಲಿ ಕಟ್ಟಿಗೆಯನ್ನು ಹಾಕ್ತಾರೆ. ಅದರಿಂದ ಫ್ಯಾನ್ ಮೂಲಕ ಆ ಥರ ಬಿಸಿ ಗಾಳಿ ಇಲ್ಲೇನು ಬರ್ತದೆ, ಅದರಿಂದ ಕೂಡ ಇಲ್ಲೇನು ಅಡುಗೆನೂ ಕೂಡ ಇವರು ಮಾಡ್ತಿದ್ದಾರೆ. ಹೀಗಾಗಿ ಇವರಿಗೆ ಯಾವುದೇ ರೀತಿಯಿಂದ ಕೂಡ ಇಲ್ಲಿ ಗ್ಯಾಸ್ನ ಸಮಸ್ಯೆ ಕೂಡ ಇಲ್ಲಿ ಉದ್ಭವ ಆಗಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಈ ಗುರುದ್ವಾರದಲ್ಲಿ ಇರ್ತಕ್ಕಂಥ ಏನು ಇಲ್ಲಿ ಲಂಗರಿಗೆ ಪ್ರತಿನಿತ್ಯನೂ ಕೂಡ ಸುಮಾರು 8ರಿಂದ 10,000 ಜನ ಇಲ್ಲೇನು ಬಂದು ಊಟ ಮಾಡಿ ಕೂಡ ಇಲ್ಲಿ ಹೋಗ್ತಿರ್ತಾರೆ. ಯಾಕಂದ್ರೆ ಮುಂಜಾನೆ ಸ್ಟಾರ್ಟ್ ಆದಂತ ಏನು ಈ ಲಂಗರ್ ಏನಿದೆ, ಸುಮಾರು ರಾತ್ರಿ 10 ಗಂಟೆವರೆಗೂ ಕೂಡ ಇಲ್ಲೇನು ಪ್ರಸಾದ ವ್ಯವಸ್ಥೆ ಕೂಡ ಇಲ್ಲಿ ಇರ್ತದೆ. ಹೀಗಾಗಿ ಇಡೀ ದೇಶದ ಮೂಲೆ ಮೂಲೆಯಿಂದನೂ ಕೂಡ ಈ ಗುರುದ್ವಾರಕ್ಕೆ ಬಂದು ಇಲ್ಲಿ ಅನ್ನ ಪ್ರಸಾದನ ಸೇವಿಸಿ ಕೂಡ ಪ್ರತಿಯೊಬ್ಬರು ಕೂಡ ಇಲ್ಲೇನು ಹೋಗ್ತಾರೆ. ಹೀಗಾಗಿ ಇಲ್ಲಿ ಯಾವುದೇ ರೀತಿಯ ಗ್ಯಾಸ್ನ ಸಮಸ್ಯೆ ಇವರಿಗೆ ತಟ್ಟಿಲ್ಲ. ಬೇರೆ ಬೇರೆ ಹೋಟೆಲ್ಗಳು ಗ್ಯಾಸ್ನ ಬಿಸಿ ತಟ್ಟಿ ಬಂದು ಕೂಡ ಆಗಿರ್ತಕ್ಕಂಥದ್ದು. ಆದರೆ ಗುರುದ್ವಾರಕ್ಕೆ ಮಾತ್ರ ಯಾವುದೇ ರೀತಿ ಬಂದ ಬಿಸಿ ಇದು ಗ್ಯಾಸ್ನ ಬಿಸಿನೂ ಕೂಡ ಇಲ್ಲಿ ತಟ್ಟಿಲ್ಲ. ಈ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲಿ ಕೂಡ ಸಿಬ್ಬಂದಿ ಅವರನ್ನ ಮಾತಾಡ್ಸೋಣ. ಸರ್ ಹೇಳಿ, ನಿಮ್ಗೆ ಎಲ್ಲ ಕಡೆ ಗ್ಯಾಸ್ ಸಮಸ್ಯೆ ಆಗಿ ಬಂದ್ ಆಗ್ತಾ ಇದ್ದಾವೆ, ನಿಮ್ಗೆ ಯಾಕೆ ಯಾವ ಸಮಸ್ಯೆ ಆಗಿಲ್ಲ ಅಂತ? ನಮಗೆ ಯಾಕಂದರೆ ಒಂದು 2004ರಿಂದ ನಾವು ಸ್ಟೀಮ್ ಇದು ವರ್ಕ್ ಚಾಲು ಮಾಡ್ಕೊಂಡಿದ್ದೀವಿ ರೀ, ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದೀವಿ ಸ್ಟೀಮ್ ಮೇಲೆ. ಯಾಕಂದರೆ ಮುಂದೆ ಫ್ಯೂಚರ್ನಾಗ ಇದು ಗ್ಯಾಸ್ ಪ್ರಾಬ್ಲಮ್ ಆಗಲಿ, ಸೌದೆ ಪ್ರಾಬ್ಲಮ್ ಆಗಲಿ ಯಾವುದೂ ಹಿಂಗೆ ಬರಬಾರ್ದು ಅಂತಂದು ನಾವು ಸ್ಟೀಮ್ ಚಾಲು ಮಾಡ್ಕೊಂಡಿದ್ದು. ಆಯ್ತು, ಅಂದರೆ ಈ ಪ್ರತಿದಿನ ಎಷ್ಟು ಜನ ಬರ್ತಾರೆ ಏನಂತ? ಒಂದು 8,000ರಿಂದ ಒಂದು 10,000 ಡೈಲಿ ಬರ್ತಾರೆ ಸರ್. ಹಾಂ ಆಯ್ತು. ಅದಲ್ಲದೆ ಒಂದು 10% ಅಷ್ಟೇ ನಾವು ಗ್ಯಾಸ್ ಯೂಸ್ ಮಾಡ್ಕೋತೀವಿ, ಒಂದು 10% ಅಷ್ಟೇ. ಹಾಂ, ಅದನ್ನೂ ಇಲ್ಲಿ ಬಂದಿಲ್ಲ ಅಂತಂದ್ರೂ ಏನು ಪ್ರಾಬ್ಲಮ್ ಇಲ್ಲ ನಾವು. ಬಟ್ ಸ್ಟೀಮ್ ಏನದ 100% ವರ್ಕ್ ಆಗ್ತಾಯಿದೆ. ಅದರಲ್ಲಿ ನಮ್ಗೆ ಯಾವ್ದನ್ನೂ ಏನೂ ಅಡಚಣೆ ಆಗಿಲ್ಲ. ಈ ಸ್ಟೀಮ್ ಒಲೆಯಿಂದ ಮಾಡೋದ್ರಿಂದ ಅಡುಗೆನೂ ಫಾಸ್ಟ್ ಆಗುತ್ತೆ ಹೆಂಗಂತ್ರಿ? ಹಾಂ, ಫಾಸ್ಟ್ ಆಗುತ್ತೆ ಸರ್, ಏನೂ ಪ್ರಾಬ್ಲಮ್ ಇಲ್ಲ. ಆಯಿತು, ಇದು ಸೌದೆ ಗ್ಯಾಸ್ಗಿಂತನೂ ಇದು ಸ್ಟೀಮ್ ವರ್ಕ್ ಜರ ಫಾಸ್ಟೇ ಆಗ್ತದೆ ಸರ್ ಇದು. ಆಯಿತು, ಸ್ಟೀಮ್ ಬಾಯ್ಲರ್ 2 ಅದಾವೆ ಸರ್ ನಮ್ಮ ಹತ್ರ. ಒಂದು ವೇಳೆ ನಾವು ಪ್ರಾಬ್ಲಮ್ ಆದರೂ ಮತ್ತೊಂದು ನಾವು ಯೂಸ್ ಮಾಡ್ಕೋಬೋದು. ಹಾಗಾಗಿ ನಾವು ಯಾವುದನ್ನೂ ಇದು ಪ್ರಾಬ್ಲಮ್ ಇಲ್ಲ ಸರ್. ಈಗ ಈ ಸ್ಟೀಮ್ ಒಲೆ ಅಂತಂದ್ರೆ ಏನದು ಕಟ್ಟಿಗೆ ಹಾಕಿ ಮಾರೋದಿರುತ್ತೆ ಹೆಂಗಿರ್ತೈತೆ ಸರ್? ಅದೇ ಈಗ ಸ್ಟೀಮ್ನಾಗ ಒಂದು 10,000 ಜನರಿಗೆ ಒಂದು 5ರಿಂದ 10 ಕ್ವಿಂಟಲ್ ಸೌದೆ ಬೇಕಾಗುತ್ತೆ. ಬಟ್ ಇದು ಸ್ಟೀಮ್ ಏನಾದ್ರು ನೋಡಿರಿ ಸರ್, ಒಂದು 5ರಿಂದ 6 kg ಕಟ್ಟಿಗೆಯಲ್ಲಿ ಇದು ನಮಗೆ ಪೂರಾ ಮೇಂಟೆನೆನ್ಸ್ ಆಗ್ತದೆ ಸರ್ ಇದು ಸ್ಟೀಮ್ನಾಗ ರೀ ಸರ್. ಅದು ಅಂದರೆ ಈ ಹಣದ ಉಳಿತಾಯನೂ ಭಾಳ ಆಗ್ತದೆ ಅಂತೀರಿ? ಹಣದ ಉಳಿತಾಯನೂ ಜಾಸ್ತಿ ಆಗ್ತದೆ, ಸೌದೆನೂ ಕಮ್ಮಿ ಯೂಸ್ ಆಗ್ತದೆ. ಆಯ್ತು, ಸಿಲಿಂಡರ್ನು ಡೈಲಿ ಒಂದು 10ರಿಂದ 15 ಸಿಲಿಂಡರ್ ಬೇಕಾಗಿತ್ತು, ಅದನ್ನು ತಪ್ಪಿತು ಸರ್. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಬೀದರ್.